ಯಾವುದೇ ಕಾರಣಕ್ಕೂ ಅರ್ಚನಮ್ಮನ್ನ ಈ ಮನೆಯಿಂದ ಬಿಡಬಾರ್ದು. ಅವಳು ಈ ಮನೆಯಲ್ಲೇ ಇರಬೇಕು. ನೀವು ಬೇಕಿದ್ರೆ ನೋಡ್ತಾ ಇರಿ, ಅರ್ಚನಮ್ಮ ಈ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಅವ್ರು ನಮ್ಮ ಶಾಂತಮ್ಮನ ಸ್ಥಾನಕ್ಕೆ ಬಂದೇ ಬರ್ತಾರೆ, ಬರ್ಬೇಕು ಅಷ್ಟೇ. ಅಯ್ಯೋ ರತ್ನಮ್ಮ, ಅದಕ್ಕೆ ಅವ್ರ ಅಣ್ಣ ವೀರಣ್ಣ ಒಪ್ಬೇಕಲ್ಲ. ಅರ್ಚನಾ ಅಣ್ಣನ್ ಕೇಳ್ಬೇಕು ಅಂತಾಳೆ, ಅವಾಗೇನ್ ಮಾಡ್ತೀರಾ? ಕೇಳ್ಬೇಕು ಅನ್ನೋ ಮನ್ಸಾದ್ರೂ ಬರುತ್ತಲ್ಲ. ಅಯ್ಯೋ ನಾನು ಅದನ್ನ ಹೇಳಿಲ್ಲ. ಅವಳು ಈ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿದ್ಲು. ಇವಳೇನೋ ಹೋಗಿ ಅವ್ರ ಅಣ್ಣನ್ ಕಾಲಿಗೆ ಬಿದ್ದು ಕರ್ಕೊಂಡ್ ಬಂದಿರೋದು, ಅದಕ್ಕೆ ಅವರು ಕಳ್ಸ್ಕೊಟ್ಟಿರೋದು. ಹಾಯ್ ಸುಮ್ನೆ ರೀಮ್ಮ ನೀವು. ಇಷ್ಟೆಲ್ಲ ಐಡಿಯಾ ಕೊಟ್ಟಿರೋ ಆ ಈಶ್ವರ ಇನ್ನೂ ಐಡಿಯಾ ಕೊಡದೇ ಇರ್ತಾನ? ನಮ್ ಶಾಂತಮ್ಮ ಎಷ್ಟು ಭಕ್ತಿಯಿಂದ ಚಾಮುಂಡಿ ಪೂಜೆ ಮಾಡ್ತಿದ್ಲು. ನಾನು ಎಷ್ಟು ಭಕ್ತಿಯಿಂದ ಅವ್ರ ಗಂಡ ಈಶ್ವರನ್ ಪೂಜೆ ಮಾಡ್ತಿದ್ದೆ. ನಮ್ಮ ಈಶ್ವರ ಅರ್ಚನಮ್ಮನ್ನ ಈ ಮನೆಯಿಂದ ಕಳ್ಸಲ್ಲ, ನೋಡ್ತಾ ಇರಿ. ರತ್ನಮ್ಮ ಹಾಗಂತೀರಾ? ಅಯ್ಯೋ ಹಾಗೇನಾದ್ರೂ ಆದ್ರೆ ಅದಕ್ಕಿಂತ ಖುಷಿ ಬೇರೆ ಏನಾದ್ರೂ ಬೇಕಾ ಹೇಳಿ? ಅಯ್ಯೋ ಇನ್ನು ಏನೇನೋ ಇದೆ, ನೋಡ್ತಾ ಇರಿ ಸಾಧನಮ್ಮ ನೀವು. ಶಾಂತಿ ನಿವಾಸ ತುಂಬಾ ಅರ್ಚನಮ್ಮ ಶಾಂತಮ್ಮನ್ ತರ ಓಡಾಡ್ತಾ ಇರ್ತಾಳೆ. ಇಲ್ಲಿ ಕೂತಿದಾಳಲ್ಲ, ಇವಳು ಮಕ್ಕದಲ್ಲಿ ಕೊಳೆ. ಇವಳು ವಿಲ 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 ಅಂತ ಒದ್ದಾಡೋದನ್ನ ನಾವು ನೋಡ್ಬೇಕು. ಹೌದು ರತ್ನಮ್ಮ, ನಾವ್ ನೋಡ್ಲೇಬೇಕು. ಇವಳು ಎಲ್ಲಿ ಕೂತಿರೋದ್ ನೋಡಿದ್ರೆ ರಾತ್ರಿ ಪೂರ್ತಿ ಮಲ್ಗಲ್ಲ ಅನ್ಸತ್ತೆ. ಅವಳು ಒತ್ತಾಡ್ತಿರೋದ್ನ ನೋಡಿ ನಾನು ಸಂತೋಷ ಪಡ್ಬೇಕು. ಸರಿ, ನೀವ್ ಹೋಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ. ಅಯ್ಯೋ ಸಾಧಮ್ಮ, ಎಲ್ಲಾದ್ರೂ ಉಂಟಾ? ಅವಳು ಒದ್ದಾಡ್ತಾ ಇರೋದನ್ನ ನಾನ್ ಕಣ್ ತುಂಬಾ ನೋಡ್ಬೇಕು. ಅಲ್ಲಿವರೆಗೂ ನಾನು ನಿದ್ದೆ ಮಾಡಲ್ಲ. ಅಮ್ಮ ಕತ್ತೆ ಅಲ್ಲಮ್ಮ. ರಾಘವ್, ಸುಮ್ಮನೆ ಹಾಗೆಲ್ಲ ಹಠ ಮಾಡಬಾರ್ದು. ಅಮ್ಮಂಗೆ ಕತೆ ಹೇಳಕ್ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು. ಮಲ್ಕೊಂಡು ಆರಾಮಾಗಿ. ಇಲ್ಲ, ಹೇಳ್ತೀನಿ ಬಿಡಿ. ರಾಘವ್, ಏನಾಯ್ತು ಗೊತ್ತಾ? ಒಂದು ಊರಲ್ಲಿ ಒಂದು ದೊಡ್ಡ ಅರಮನೆ ಇತ್ತಂತೆ. ಅಲ್ಲಿ ರಾಜ, ರಾಣಿ, ರಾಜ್ಕುಮಾರ 3 ಜನ ಸಂತೋಷವಾಗಿದ್ರ. ಒಂದಿನ ರಾಜ ಹೇಳಿದ್ನಂತೆ, ರಾಣಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಮ್ಮ ಆಮೇಲೆ? ಆಗ ಅವ್ರು 3 ಜನ ರಥದಲ್ಲಿ ದೇವಸ್ಥಾನಕ್ಕೆ ಹೋದ್ರಂತೆ. ಚಾರಿಯಟ್. ಚಾರಿಯಟ್ ಅದು ನಿಮ್ ಕಾಲದಲ್ಲಿತ್ತಾವ? ಇಲ್ಲ ಕಂದ, ಅದೆಲ್ಲ ದೇವರ ಕಾಲದಲ್ಲಿತ್ತು. ಆದ್ರೆ ನಾನ್ ಜೀಪ್ ಅಂತ ಅನ್ಕೊಳ್ಳ ಅಮ್ಮ. ಸರಿ ಅನ್ಕೋ. ಅದ್ರಲ್ಲಿ ರಾಜ, ರಾಣಿ, ರಾಜ್ಕುಮಾರ 3 ಜನ ದೇವಸ್ಥಾನಕ್ಕೆ ಹೋದ್ರ. ಆ ದೇವಸ್ಥಾನದಲ್ಲಿ ಒಬ್ಳು ರಾಕ್ಷಸಿ ಪೂಜೆ ಮಾಡ್ತಿದ್ಲಂತೆ. ಆ ರಾಜಂಗೂ ಗೊತ್ತಿಲ್ಲ, ರಾಣಿಗೂ ಗೊತ್ತಿಲ್ಲ, ರಾಜ್ಕುಮಾರಂಗೂ ಗೊತ್ತಿಲ್ಲ. ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಆ ರಾಕ್ಷಸಿ ಏನ್ ಮಾಡಿದ್ಲು ಗೊತ್ತ ಚಿನ್ನು? ರಾಣಿನ ಒದ್ಬಿಟ್ಲು ಮೇಲಿಂದ.